ನೋಡ್ರಪ್ಪ ಮಸಾಲ ತಯಾರೈತಿ. ಇದ್ರ ಕಲರ್ ನೋಡ್ರಿ, ಇದ್ರ ಕತೆ ನೋಡ್ರಿ. ಹಾ 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 ಏನು ಅದ್ಭುತ ಐತಂತಂದ್ರೆ ಸಾಂಬಾರು ಈಗಾಗ ಗೊತ್ತಾಗತೈತಿ ನನಗೆ ಹೆಂಗೆ ಆಗತ್ತೆ ಇದ್ರಾಗಂತ. ಭಾರಿ ಆಗುತ್ತಾ ಮತ್ತು ಹಾಕಿ ನೋಡ್ರಿ, ಮತ್ತು ಇಲ್ಲಿ ಮಾಡಿಸ್ಕೊಂಡು ನೋಡ್ರಿ, ಮಸ್ತ್ ಇರುತ್ತೆ, ಸೂಪರ್. ಇನ್ನು ಸಪರೇಟ್ ತೊಂತೀವಿ. ಈಗ ಕಂಪೇರ್ ಮಾಡಿದ್ರೆ ಈಗ ತಗೋತಾ ಇರ್ತೀವಲ್ಲ ಬ್ರ್ಯಾಂಡ್ ಕಂಪನಿಗಳು, ಅಲ್ಲ ರೇಟ್ ನಾವು ತಗೊಂಡು ಮಾಡಕ್ಕೂ ಮತ್ತೆ ನಿಮ್ಮಲ್ಲೂ ಕಂಪೇರ್ ಮಾಡ್ಕೊಂಡ್ವಿ. ಈಗ ಜಸ್ಟ್ ಆಲ್ಮೋಸ್ಟ್ ಸೇಮ್ ಬರುತ್ತೆ ಸರ್. ಸೇಮ್ ಬರುತ್ತೆ, ಸೇಮ್. ಒಂಚೂರು ಜಾಸ್ತಿನೇ ಆಗತ್ತೆ. ಹಾಂ ಹಾಂ, ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಹೊರಗಡೆ ಹಾಂ ಹಾಂ ತಂದು ನಾವು ಮನೇಲಿ ಅದನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿ ಮತ್ತೆ ಮೇಲೋಗಿ ಇಳಿಸಿ ಅದನ್ನು ಹುರಿದು ಮಾಡೋ ಬದಲು ಇಲ್ಲಿ 1 ಅವರಲ್ಲಿ ಮಾಡ್ಕೊಡ್ತಾರಲ್ಲ, ಅದೇ ಒಂದು ಅಡ್ವಾಂಟೇಜ್ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಗುಂಟೂರು ಮೆಣಸಿನ್ಕಾಯಿ 1 kgಗೆ ಏನು ಪ್ರೈಸ್ ಇರುತ್ತೆ ಸರ್? 400. ಓಕೆ. ಬ್ಯಾಡ್ಗಿ 570ನಾ? ಮತ್ತು ಕಡಲೆಕಾಳು ಕಾಲು kg ಹಾಕಬೇಕು. ಕಡಲೆಕಾಳು 1/4 kg, ಹೆಸ್ರು ಕಾಳು 1/4 kg, ಮತ್ತು ಅಕ್ಕಿ 100 ಗ್ರಾಮ್ಸು, ತೊಗರಿಬೇಳೆ ಹಾಕಬೇಕು ಅದೊಂದು 100 ಗ್ರಾಮ್ಸು, ಮೆಂತ್ಯ 100, ಸಾಸಿವೆ 100, ಜೀರಿಗೆ ಮಾತ್ರ 1/2 kg ಬೇಕು. ಏನು ಪ್ರೈಸ್ ಇದೆ ಸರ್ ಜೀರಿಗೆ? ಹಾಂ. ಅರಿಶಿನ 100 ಗ್ರಾಮ್ಸ್. ಕರಿಬೇವು ಒಂದು 3 ಕಟ್ಟಷ್ಟು ಹಾಕಬೇಕು. ಮೆಣಸು 1/4 kg. ಮಸ್ತ್. ಯಾವ ಮಸಾಲಾಗ ಆರ್ಡರ್ ಕೊಟ್ರಿ ಈಗ? ಸಾಂಬಾರು. ಈಗ ನೀವು ಮನೆಯಲ್ಲೇ ಮಾಡ್ಕೋಬೋದಾಗಿತ್ತು, ಇಲ್ಲಿ ಯಾಕೆ ಮಾಡಿಸ್ತಾ ಇದ್ರಿ? ಮನೇಲೆ ಅಂತಂದರೆ ಸರ್ ತುಂಬ ಕೆಲಸ. ಈಗೆಲ್ಲ ನಾವು ಒಬ್ಬೊಬ್ರು ಇರ್ತೀವಿ, ಹೆಲ್ಪ್ ಮಾಡೋಕ್ಕೆ ಎಲ್ಲ ಕಷ್ಟ ಆಗುತ್ತೆ. ಮುಂಚೆ ಅಂದರೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ಈಗ ಸಿಂಗಲ್ ಫ್ಯಾಮಿಲಿ. ಮತ್ತು ವರ್ಕಿಂಗ್ ಅವ್ರಿಗೆ ಅಂದರೆ ಸ್ವಲ್ಪ ಈಸಿ ಆಗುತ್ತಲ್ಲ ಸರ್. ಇಲ್ಲೇ ಬಂದು ನಮ್ಮ ಕಣ್ಣೆದುರಿಗೆ ಮಾಡ್ಕೊಡ್ತಾರಲ್ಲ, ಅದೊಂದು ನಮಗೆ ಕ್ವಾಲಿಟಿ. ಫ್ರೆಂಡ್ಸ್ ಹತ್ರ ಎಲ್ಲ ತಿಳ್ಕೊಂಡ್ವಿ, ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳಿ ಸಜೆಸ್ಟ್ ಮಾಡಿ ಕಳಿಸಿದ್ರು. ಇಲ್ಲಿ ನಮ್ಮ ಎದುರಿಗೆ ಮಾಡ್ತಾರೆ ಅಂತ ಅದೊಂದು ಇಷ್ಟ ಆಯಿತು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಈಗ ಕಂಪೇರ್ ಮಾಡಿದ್ರೆ ಈಗ ತಗೋತಾ ಇರ್ತೀವಲ್ಲ ಬ್ರ್ಯಾಂಡ್ ಕಂಪನಿಗಳು, ಅಲ್ಲ ರೇಟು ನಾವು ತಗೊಂಡು ಮಾಡೋಕ್ಕೂ ಮತ್ತೆ ನಿಮ್ಮಲ್ಲೂ ಕಂಪೇರ್ ಮಾಡ್ಕೊಂಡ್ವಿ. ಈಗ ಜಸ್ಟ್ ಆಲ್ಮೋಸ್ಟ್ ಸೇಮ್ ಬರುತ್ತೆ ಸರ್. ಸೇಮ್ ಬರುತ್ತೆ, ಸೇಮ್. ಒಂಚೂರು ಜಾಸ್ತಿನೇ ಆಗತ್ತೆ. ಹಾಂ ಹಾಂ, ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಹೊರಗಡೆ. ಹಾಂ ಹಾಂ, ತಂದು ನಾವು ಮನೇಲಿ ಅದನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿ ಮತ್ತೆ ಮೇಲೋಗಿ ಇಳಿಸಿ ಅದನ್ನು ಹುರಿದು ಮಾಡೋ ಬದಲು ಇಲ್ಲಿ 1 ಅವರಲ್ಲಿ ಮಾಡ್ಕೊಡ್ತಾರಲ್ಲ, ಅದೇ ಒಂದು ಅಡ್ವಾಂಟೇಜ್ ಸರ್. ಓಹೋ, ಅಂದರೆ ಅದಕ್ಕೆ ಟೈಮು ಇಲ್ಲ, ಜಾಗನೂ ಇಲ್ಲ. ಈಗಂತೂ ಚಿಕ್ಕ ಚಿಕ್ಕ ಮನೆಗಳು, ಬಿಸಿಲು ಒಳಗೆ ಬೀಳಂಗಿಲ್ಲ. ಅದಕ್ಕೋಸ್ಕರ ಇಷ್ಟ ಆಯಿತು ನಮಗೆ, ಇಲ್ಲೇ ಮಾಡಿಸ್ಕೋಬೇಕು ಅಂತ. ಮತ್ತೇನೇನು ಇಲ್ಲಿ ತಗೋತೀರಿ? ಚಿಲ್ಲಿ ಪೌಡರ್ ತೊಗೊಳ್ಳೋಣ ಅಂದ್ಕೊಂಡಿದ್ವಿ. ಚಿಲ್ಲಿ ಪೌಡರ್ಸ್ ತೊಗೊಂಡೋಗ್ತೀನಿ. ಮತ್ತು ಚಟ್ನಿ ಪುಡಿ ನಮ್ಮ ಫ್ರೆಂಡ್ ಹೇಳಿದ್ರು, ಚಟ್ನಿ ಪುಡಿ ಬೇಕಾದರೂ ನಾವೇನು ಮೆಜರ್ಮೆಂಟ್ಸ್ ಕೊಡ್ತೀವಿ ಅದೇ ಮೆಜರ್ಮೆಂಟಿಗೆ ಮಾಡಿಕೊಡ್ತಾರೆ ಅಂತ. ಬೇರೆ ಎಲ್ಲ ಟ್ರೈ ಮಾಡ್ತೀವಿ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು, ಟ್ರೈ ಮಾಡ್ತೀವಿ. ಓಕೆ. ನೀವು ಇದೇ ಏರಿಯಾ ಇರೋದು? ಇಲ್ಲ ಸರ್, ತಂಗಟ್ಪುರ. ಅಲ್ಲಿಂದ ಬಂದ್ರಿ? ಸಿಲ್ಕ್ ಇನ್ಸ್ಟಿಟ್ಯೂಟ್ ಲಾಸ್ಟ್ ಮೆಟ್ರೋ ಸ್ಟೇಷನ್, ಅಲ್ಲಿಂದ ಬಂದಿದ್ದೀನಿ. ಓಕೆ. ಏನು ಅನಿಸ್ತು ಈಗ? ಮೆಟ್ರೋ ಅನುಕೂಲ ಇದೆ ಜಯನಗರ್ಗೆ, ಅಲ್ಲಿಂದ ಆಟೋಲ್ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಅದೇ ಗೆಳೆಯರೇ, ಇಷ್ಟೊತ್ತು ಇವ್ರದ್ದು ರಿವ್ಯೂ ಕೊಟ್ಟಿದ್ದು ನೋಡ್ತಾ ಇದ್ರಿ. ಇದು ಗಿರಣಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೋದ ಸರಿ ಬದುಕಿನ ಬುತ್ತಿ ನೋಡಿರ್ತೀರಿ ನೀವು. ನಾನು ಇದನ್ನು ನಾಗರಬಾವಿಯಲ್ಲಿ ತೋರಿಸಿದ್ದೆ. ಸೊ ಅಲ್ಲಿಂದ ಈಗ ಎಕ್ಸ್ಟೆಂಡ್ ಆಗಿ ಜಯನಗರ 4th T ಬ್ಲಾಕಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಹೊಸ ಓಪನಿಂಗ್ ಆಗಿದೆ. ಸೊ ಅದನ್ನು ಮಾತಾಡೋದಕ್ಕೆ ಮತ್ತೆ ನನ್ನ ಜೊತೆಗೆ ಅದ್ರ ಓನರ್ ಆಗಿರ್ತಕ್ಕಂಥ ಶಿವಾನಂದ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಿಮ್ಗೊಂದು ದೊಡ್ಡ ಅಭಿನಂದನೆಗಳನ್ನ ಯಾಕೆ ಹೇಳ್ಬೇಕಂತ ಹೇಳ್ತೀನಿ ನಾನು. ಓಕೆ. ಈ ಎಲ್ಲ ಕನಸುಗಳನ್ನ ನೀವು ಮಾಡಿದ್ರಲ್ಲ, ಅದಕ್ಕೋಸ್ಕರ ಒಂದು ದೊಡ್ಡ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸರ್. ಅಲ್ವಾ? ಬಿಸ್ನೆಸ್ ಇರ್ಬೋದು ಸರ್, ಮನಸ್ಸನ್ನು ಅರ್ಥ ಮಾಡ್ಕೊಂಡು ಯಾವ ಜನಕ್ಕೆ ಏನೇನು ಬೇಕಂತ ಕೊಡ್ತಾ ಇದ್ದೀರಲ್ಲ, ನಿಜ ಸರ್, ಅದು ಗ್ರೇಟ್. ಈಗ ಜಯನಗರದಲ್ಲಿ ಶುರುವಾಗಿದೆ. ಜೈನ್ಸ್ ಕಾಲೇಜ್ ಹತ್ರ. ಜೈನ್ಸ್ ಕಾಲೇಜ್ ಹತ್ರ? ಹೌದು, ಇಂಜಿನಿಯರಿಂಗ್ ಕಾಲೇಜ್ ಇದೆ ಪಕ್ಕದಲ್ಲೇ, ಅದ್ರ ಹತ್ರ. ಸೊ ಹಂಗಾರೆ ಈಗ ಮಸಾಲಾ ತೋರಿಸ್ಬಿಡೋಣ ಅವ್ರಿಗೆ. ಬನ್ನಿ ಸರ್, ಬನ್ನಿ ಬನ್ನಿ. ಓಕೆ. ಓ, ದೊಡ್ಡದಾಗಿ ಮಾಡಿದ್ದೀರಿ. ಅಲ್ಲಿಕ್ಕಿಂತ ಜಾಸ್ತಿ ಇದಾವೆ ಸರ್ ಇಲ್ಲಿಗೆ? ಹೌದು ಸರ್, ಹೌದು ಹೌದು ಅಲ್ವಾ? ಹೌದು. ಓಕೆ. ಹಾಂ, ಬನ್ನಿ. ಇದೆಲ್ಲ ಯಾರ್ಯಾರು ಏನೇನು ಕೇಳ್ತಾರೆ ಅದೆಲ್ಲ ಈಗ ಅಲ್ಲಿ ಕೇಳ್ತಾ ಇದ್ವಿ. ಲಿಸ್ಟ್ ರೆಡಿ ಆಗಿ ಬಂತಾ? ಇಲ್ಲಿ ಬಂದಿದೆ ಸರ್, ರೆಡಿ ಆಗಿದೆ. ಈಗ ಇದನ್ನ ರೆಸಿಪಿ ಹಾಕೊಳ್ತಾರೆ, ಈಗ ಹಾಕೊಡ್ತಾರೆ. ಓಕೆ ಸರ್. ಧನಿಯಾ 3/4 kg, ಬ್ಯಾಡಗಿ ಮೆಣಸಿನ್ಕಾಯಿ ಫಸ್ಟ್ ಗ್ರೇಡ್ 1/2 kg, ಗುಂಟೂರು 1 kg, ಜೀರಿಗೆ 400 ಗ್ರಾಮು, ಕಡಲೆಕಾಳು 1/4, ಮತ್ತೆ ಇದು ಹೆಸರು ಕಾಳು 1/4 kg, ಮೆಂತ್ಯ 100, ಸಾಸಿವೆ 100, ಅಕ್ಕಿ 100 ಗ್ರಾಮು, ಮೆಣಸು 100 ಗ್ರಾಮು,
ಮತ್ತು ಕರ್ಬೇವಿನ ಸೊಪ್ಪು 60 ಗ್ರಾಮು, ಅರಿಶಿನ 50 ಗ್ರಾಮು, ಮತ್ತು ತೊಗರಿಬೇಳೆ 100 ಗ್ರಾಮ್. ಇಷ್ಟು 3 ಸೇರಿ ಎಷ್ಟು ಕ್ವಾಂಟಿಟಿ ಆಗುತ್ತೆ ಸರ್ ಇದು? 3 kg ಬರುತ್ತೆ ಸರ್. 3 kgಗೆ ಇಲ್ಲಿ ತೋರಿಸ್ಬಿಡೋಣ. 1927 ರೂಪಾಯಿ ಆಗಿದೆ ಗೆಳೆಯರೇ. ಇದು ಅವ್ರ ರೆಸಿಪಿಗೆ. ನಿಮ್ಮ ರೆಸಿಪಿಗೆ ಕಡಿಮೆ ಆಗ್ಬೋದು ಸರ್. ಅಂದ್ರೆ ಇನ್ನ ಈಗ ಇವರು ಏನಂದ್ರೆ ಜೀರಿಗೆ ಮತ್ತೆ ಮೆಣಸು ಎಲ್ಲ ಜಾಸ್ತಿ ಹಾಕ್ಸಿರೋದ್ರಿಂದ ಈ ರೈಟ್ ಬಂದಿದೆ. ಸ್ವಲ್ಪ ಮಸಾಲೆ ಐಟಮ್ ಕಡಿಮೆ ಹಾಕ್ಸೋದ್ರಿಂದ ಬರೀ ಧನಿಯಾ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಸಿ, ಅಕ್ಕಿ ಜಾಸ್ತಿ ಹಾಕ್ಸ್ತಾರೆ, ಅಂಥವ್ರದ್ದು ಇನ್ನೂ ಕಡಿಮೆ ಆಗುತ್ತೆ. ಆ ಥರ ಸರ್. ಓಕೆ ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ನಾನು ಎಕ್ಸಾಂಪಲ್ ತೋರಿಸಿದ್ದು ಅವ್ರು ಏನು ಕೊಟ್ಟಿದ್ದಾರೆ ಅದ್ರದ್ದು ಇಲ್ಲಿ ಈಗ ಮಸಾಲಾ ಪೌಡರ್ ರೆಡಿಯಾಗಿ ಬರುತ್ತೆ. ಹೌದು ಸರ್. ಓಕೆ. ಅಮ್ಮ ನಮಸ್ತೆ. ನೀವಂತೂ ಹಿರಿಯರು. ಆಗಿನ ಕಾಲದಲ್ಲಿ ಕುಟ್ಟಿ ಬಿಸಿ ಏನಾದ್ರು ಗೊತ್ತಿತ್ತಾ ನಿಮ್ಗೆ? ಸರ್, ನಮ್ಮ ಅಜ್ಜಿ ಅವರು ನಮ್ಮ ತಾಯಿಯವರು ಎಲ್ಲ ಮಾಡ್ತಿದ್ರು. ಈಗ ಏನಾಗಿದೆ ಅಂದ್ರೆ ಒಂದೊಂದು ಫ್ಯಾಮಿಲಿ, ಅದೇ ಅವರು ಇನ್ನೊಬ್ರು ಹೇಳಿದ್ರಲ್ಲ, ಒಂದೊಂದು ಫ್ಯಾಮಿಲಿ ಇರೋದ್ರಿಂದ ಮಗ ಸೊಸೆ ಕೆಲ್ಸಕ್ಕೆ ಹೋಗ್ತಾರೆ, ಕೆಲಸ ಮಾಡ್ತಾರೆ. ನಮಗೂ ಎಲ್ಲ ಅಷ್ಟು ಟೈಮ್ ಕೊಟ್ಟು ನಾವು ಮನೇಲಿ ಉರ್ದು ಮಾಡಕ್ ಕಷ್ಟ ಆಗ್ತಿದೆ. ಅದಕ್ಕಾಗಿ ಗಿರಣಿಗೆ ಬಂದಿದೀವಿ ನಾವು. ಸರ್, ಕಾಲ ಹೆಂಗ್ ಬಂದ್ಬಿಟ್ಟು ನೋಡ್ರಿ. ಕಾಲ ತುಂಬಾ ಅಡ್ವಾಂಟೇಜ್ ಆಗಿ ಬಂದಿದೆ. ತುಂಬಾ ಬೇಗ ಯಾವ್ದಕ್ಕೂ ಕಷ್ಟ ಇಲ್ಲ ಇವಾಗ. ಎಲ್ಲ ಸುಲಭವಾಗಿ ಸುಸೂತ್ರವಾಗಿ ನಡ್ಕೊಂಡು ಹೋಗ್ಬೇಕು. ಫ್ಯಾಮಿಲಿನೂ ನಗ್ನಗ್ತಾ ಇರ್ಬೇಕು, ಯಾರಿಗೇನು ಬೇಜಾರಾಗಬಾರ್ದು. ಸೊಸೆದಿರಾಗ್ಲಿ, ಮಕ್ಳಿರ್ಲಿ, ಮೊಮ್ಮಕ್ಳಿರ್ಲಿ, ಯಾರಿಗೂ ಏನು ಒಂಥರ ತೊಂದರೆ ಆಗ್ಬಾರ್ದು. ಇವಾಗ ನಾವು ಪೌಡ್ರ್ ತಗೊಂಡೋಗ್ತೀವ, ಡಬ್ಬದಲ್ಲಿ ಇಡ್ತೀವ, ಟೈಮ್ಗೆ ಅವ್ರು ಮಾಡ್ಕೊಡಕ್ಕೆ ನಮ್ಗೆ ಈಸಿ ಆಗತ್ತೆ. ಆ ಬೇಸಿಸ್ ಮೇಲೆ ನಾವು ಇಲ್ಲಿಗಿದೆ ಫಸ್ಟ್ ಟೈಮ್ ನಾವು ಬಂದಿರೋದು. ಆಮೇಲೆ ಇನ್ನೊಂದು ಅಡ್ವಾಂಟೇಜು ಇದೆಯಮ್ಮ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ ನಾವು ಈ ಪೌಡರ್ಗಳು ತಗೊಂಬಂದ್ಬಿಡ್ತೀವಿ, ಯಾವಾಗ ಎಕ್ಸ್ಪೈರಿ ಆಗುತ್ತೋ ಗೊತ್ತಿಲ್ಲ, ಒಳಗೆ ಏನ್ ಹಾಕಿದಾರೋ ಗೊತ್ತಿಲ್ಲ, ನಂಬಿಕೆ ಇಲ್ಲ, ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ. ಏನಾಗಿದೆ ಅಂದ್ರೆ ಇದು ನಮ್ ಕಣ್ಮುಂದೆ ನಾವ್ ಏನ್ ಪ್ರಿಪೇರ್ ಮಾಡ್ತಿದ್ವಿ ಮನೆಯಲ್ಲಿ, ಅದೇ ಕ್ವಾಂಟಿಟಿನ ನಮಗ್ ಮಾಡ್ಕೊಡ್ತಾರೆ. ಸೊ ನಾವೇ ಕೈಯಾರೆ ಮಾಡಿದಷ್ಟು ಖುಷಿ ಇರುತ್ತೆ. ಆ ಖುಷಿಗೋಸ್ಕರ ನಾವ್ ಇದು ಫಸ್ಟ್ ಟೈಮ್ ಬಂದಿರೋದು. ನೆಕ್ಸ್ಟ್ ಖಂಡಿತ ಮಾಡ್ತೀವಿ. ನಮ್ಗೆ ಇದು ಒಪ್ಪುತ್ತೆ ಅಂತ ನಮ್ಮ ಅನಿಸಿಕೆ. ಯಾಕೆಂದ್ರೆ ಅದು ನಮ್ ಕ್ವಾಂಟಿಟಿ, ಅಮ್ಮ ಅಜ್ಜಿ ಎಲ್ಲ ನಮ್ಗೆ ಅದು ಕ್ವಾಂಟಿಟಿ ಬರ್ದು ಕೊಟ್ಟಿದ್ದು ಡೈರಿಲಿ, ಅದನ್ನ ಫಾಲೋ ಅಪ್ ಮಾಡಿ ನಾವು ಮಾಡಿಸ್ಕೊತಾ ಇದ್ದೀವಿ ಮನೆಯಿಂದ. ಅದು ಯಾವಾಗ್ಲೂ ಸದಾ ಕಾಲ ಇರುತ್ತೆ ನಮ್ಮ ಹತ್ರ. ಡೈರಿಲಿದೆ, ಮೊಬೈಲ್, ಇವಾಗ ಮೊಬೈಲ್ ಬಂದಿದೆ, ಇವಾಗ ಮೊಬೈಲ್ಗಳಲ್ಲಿ ಸ್ಟೋರ್ ಮಾಡ್ಕೊಂಡಿದೀವಿ. ಎಲ್ಲೋದ್ರು ಎಲ್ಲಿ ಬಂದ್ರು ಅದೇ ಇಟ್ಕೊಂಡಿರ್ತೀವಿ. ಅಯ್ಯೋ, ಬಹಳ ಒಳ್ಳೆ ಕೆಲಸ ಗೆಳೆಯರು. ನೋಡಿ, ಇಲ್ಲೊಂದು ಅದ್ಭುತವಾಗಿ ಹೇಳ್ಬಿಟ್ರು. ಯಾರ್ಯಾರು ನಿಮ್ಮ ಮನೆಗೆ ಹಿರಿಯರಿದ್ದಾರೆ, ಹಳೆ ಇಂಗ್ರೀಡಿಯೆಂಟ್ಸ್ ಅವ್ರ ಹತ್ರ ಏನೇನಿದೆ ಬರೆದಿಟ್ಕೊಳ್ಳಿ. ಮುಂದೆ ಸಿಗಲ್ಲ ಅವು, ಯಾವ ಸಿಕ್ಕಲ್ಲ, ಕಾಪಾಡ್ಕೋಬೇಕು ಜೋಪಾನವಾಗಿ. ಬರೋ ಬಂಗಾರ ತೆಗೆದಿಕ್ಕೆ. ಹೌದು ಸರ್, ಅದನ್ನೇ ನಾವು ಫೋಟೋ ಇಟ್ಕೊಂಡು ಇವತ್ತಿಗೂ ನಾವು ಅದೇ ಯೂಸ್ ಮಾಡ್ತಾ ಇದೀವಿ. ಅವ್ರನ್ನೇ ಫಾಲೋ. ನಮ್ಮ ತಾಯಿ ಏನ್ ಮಾಡ್ತಾ ಇದ್ರು, ಅವ್ರಿಗೆ 81 ಇಯರ್ಸ್ ಇವತ್ತಿಗೂ ಇದಾರೆ ನಮ್ಮ ತಾಯಿಯವರು. ಅವ್ರ ತಾಯಿ ಇದು ರೆಸಿಪಿ ಬರ್ದಿಟ್ಕೊಳ್ಳಿ ಬಿಡಕ್ಕೆ ಅದೇ ದೊಡ್ಡ ಆಸ್ತಿ ನಮ್ಗೆ. ಹೌದಲ್ರಿ? ಹೌದು. ಆ ಸಾಂಬಾರು ಅಮ್ಮ ಮಾಡಿದ ತರಾನೇ ಇರುತ್ತೆ, ಅಜ್ಜಿ ಮಾಡಿದ ತರಾನೇ ಇರುತ್ತೆ ಅಂತ ನೆನ್ಪು ಮಾಡ್ಕೊಂಡು ತಿಂತೀವಿ. ಅದು ಎಷ್ಟು ಖುಷಿ. ಕರೆಕ್ಟ್ ಅಲ್ವಾ? ಅದ್ಭುತ, ಒಳ್ಳೆ ಕೆಲಸ ಮಾಡಿದಿರಿ, ಅದ್ಭುತ. ಅಮ್ಮಂಗೆ ಕೊಡ್ರಿ. ನೀವ್ ಹೇಳಿಮ್ಮ, ನಿಮ್ಮ ಹೆಸರು? ತಾರಾದೇವಿ. ನಾವು ಅದೇನೆ, ನಾವೆಲ್ಲ 3 ಜನನು ಅಕ್ಕ ತಂಗಿರು. ಅಕ್ಕ ತಂಗಿದ್ರ? ಮಂಗಳೂರಿಂದ ಬಂದಿದ್ರು. ನಾವು ಮಂಗಳೂರಿಂದ ಬಂದಿರೋದು. ನಾನು ಮಂಗಳೂರಲ್ಲಿ ಹಂಗಪ್ಪ, ನಿಮ್ ಕತೆನೆ ಬಿಡಕ್ ಆಗ್ತಿಲ್ವೇ ನಂಗೆ. ಅಕ್ಕ ತಂಗಿಯರು ಇನ್ನೂ ಎಷ್ಟು ಖುಷಿಯಾಗಿ ಯೂಟ್ಯೂಬ್ ಅಲ್ಲಿ ನಾನು ಬಹಳ ಸಾರಿ ನೋಡಿದೀನಿ. ಹೌದಾ? ಬಹಳ ಸಾರಿ ಎಲ್ಲಾ ವಿಷಯದಲ್ಲೂ ನೀವು ಮಾಡೋದು ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ನೋಡಮ್ಮ, ಮತ್ತೆ ಇಷ್ಟು ಚಂದ ಮಾತಾಡಿದ್ರೆ ಯಾರು ಬಿಡೋದು ಹೇಳಿ ನಿಮ್ಮ ಕತೆನ? ಅಕ್ಕ ತಂಗಿಯರು ಇಷ್ಟು ಚಂದ ಇದೆ, ಕೂಡಿ ಬಂದಿರಿ. ನಾವು ಎಲ್ಲ ಸೇರೋದಕ್ಕೆ 3 ಜನನು ಸೇರೋದಕ್ಕೆ ಬಂದಿರೋದು. ಹೌದಾ? ಹೇಳಿ ನಿಮ್ಮ ಪದಾರ್ಥದ ವಿಷಯ. ಸಾಂಬಾರ್ ಪುಡಿ ನಮ್ಮ ಅಮ್ಮನೇ ಹೇಳ್ಕೊಟ್ಟಿರೋದು, ನಾವು ಅದೇ ತರ ಮಾಡೋದು ಎಲ್ಲ. ಮಳೆ ಅಲ್ಲಿ ಮಾಡೋದಕ್ಕೆ ಮಿಷಿನ್ ಇಲ್ಲ, ಅಲ್ಲಿ ಮಂಗಳೂರಲ್ಲಿ ಮಿಷಿನ್ ಇಲ್ಲ. ಅಲ್ಲಿ ಒಂದ್ ದಿವಸ ಕೊಟ್ರೆ ಮಾರನೇ ದಿವಸ ಕೊಡೋದು ಸಾಂಬಾರ್ ಪುಡಿ. ಅದಕ್ಕೋಸ್ಕರ ಮಳೆಗೆ ಒಂದ್ ದಿವಸ ಅಲ್ಲಿ ಕೊಡಕ್ ಹೋಗ್ಬೇಕು, ಇನ್ನೊಂದ್ ದಿವಸ ಮಳೆಗೆ ತಗೊಂಡ್ ಬರಕ್ ಹೋಗ್ಬೇಕು. ಅದಕ್ಕೆ ಇಲ್ಲೇ ಮಾಡಿಸ್ಕೊಂಡು ಹೋಗ್ತಾ ಇದಾರೆ. ಬಂದಿದ್ದೆ 1 ವಾರ ಆಯ್ತು, ಬಂದಿದ್ದೆ. ಅದಕ್ಕೆ ಇಲ್ಲಿ ಹೇಳಿದ್ಲು ನನ್ನ ತಂಗಿ, ಅದಕ್ಕೋಸ್ಕರ ನೋಡೋಣ ಬಾ ಅಂತ ಕರ್ಕೊಂಡು. ಫ್ರೆಂಡ್ಸ್ ಹೇಳಿದ್ರು ಅಂತ ನಾವ್ ಇಲ್ಲಿಗೆ ಬಂದ್ವಿ. ನಮ್ಮ ತಂಗಿ ಫ್ರೆಂಡ್ ಹೇಳಿದ್ರು. ಓಕೆ, ಸೂಪರ್. ಅವ್ರು ಇಲ್ಲಿ ಮಾಡಿಸ್ಕೊಂಡು ಹೋಗಿದಾರಂತೆ, ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಅಂದ್ಮೇಲೆ ನಾವ್ ಇಲ್ಲಿಗೆ ಬಂದಿರೋದು.
ಒಳ್ಳೆ ಮನೆ ತರ ಮಾಡ್ಕೊಡ್ತಾರಲ್ಲ ನಮ್ಮ ಕಣ್ಮುಂದೆನೆ, ಅದಕ್ಕೋಸ್ಕರ ಖುಷಿ ಆಯ್ತು ನೋಡಿ. ಗಂಡ್ಮಕ್ಳಿಗೆಲ್ಲ ಗೊತ್ತಾಗಬೇಕು. ಹೆಣ್ಮಕ್ಳು ಅಡಿಗೆ ಮಾಡ್ತಾರಲ್ಲ ನೋಡಿ, ಇಷ್ಟು ಕಷ್ಟ ಇರುತ್ತೆ ಅವ್ರಿಗೆ. ಸುಮ್ಮನೆ ತಿಂದು ಬಿಡ್ತೀರಿ, ಒಂದು ಥ್ಯಾಂಕ್ಸ್ ಅನ್ನು ಹೇಳೋದಲ್ಲ, ಹಂಗೆ ಹೊರಗೆ ಹೋಗ್ತೀರಿ. ನೋಡಪ್ಪ, ಒಂದು ಅಡಿಗೆಗೆ ಇಷ್ಟು ಕಷ್ಟ ಇರುತ್ತೆ, ಒಂದು ಥ್ಯಾಂಕ್ಸ್ ಹೇಳ್ರಿ ಯಾವ್ದಾರು ಅಡಿಗೆ ಮಾಡಿದ್ರೆ, ಅಲ್ವೇನ್ರಿ? ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ಎಲ್ಲ ಹಾಕಿದ್ರು ಸರ್ ಈಗ? ಎಸ್ ಸರ್, ಇನ್ನು ಆಗ್ತಾ ಇದ್ದಾರೆ. ಇದಕ್ಕಿನ್ನ ಖುಷಿಯಾಗಿ ಮಾಡ್ತಾ ಇದ್ದಾರೆ ಅವರು ಅಲ್ಲ, ಎಲ್ಲ ಮೆಜರ್ಮೆಂಟ್ ಮಾಡಿ ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ನಂಬಿಕೆ ಇದು ಭಾರಿ ನಂಬಿಕೆಯಿಂದ ಮಾಡಿಸ್ತಾರೆ. ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ, ನಾವು ಯೂಸ್ ಮಾಡಿ ಎಲ್ಲರಿಗೂ ರೆಫರ್ ಮಾಡ್ತೀವಿ. ಚೆನ್ನಾಗಿ ಮಾಡಿಕೊಡ್ತಾರೆ, ನೀಟಾಗಿ ಮಾಡಿಕೊಡ್ತಾರೆ. ನನಗೆ ಇವತ್ತು ಕರ್ಬೇವಿಂದ ನೋಡಿ ಎಷ್ಟು ಚೆನ್ನಾಗಿ, ನಾವು ಮನೆಯಲ್ಲೂ ಅಷ್ಟು ಒಣಗ್ಸಕ್ಕೆ ಆಗಲ್ಲ, ಡ್ರೈ ಮಾಡ್ಲಿಕ್ಕೆ ಬರಕ್ಕೆ ಆಗಲ್ಲ ನೋಡಿ. ಹಿಂಗಂದ್ರೆ ಹಿಂಗೆ ಪುಡಿ ಆಗ್ಬೇಕು. ಇವೆಲ್ಲ ಒಣಗಿಸಿಡ್ಬೇಕಾ? ಇಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ ಸಾಂಬಾರ್. ಓಕೆ, ಇಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ. ಸಾಂಬಾರಿಗೆ ಇಷ್ಟೆಲ್ಲ ಪೌಡ್ರ್ ಹಾಕ್ತೀವಿ. ಒಟ್ಟು ಹತ್ರ 18ರಿಂದ 20 ಐಟಮ್ ಹಾಕ್ತೀವಿ. ಹೌದಾ? ಓಕೆ. ಈಗ ರಸಮಿಗೆ ಬೇರೆ, ಇದಕ್ಕೆ ಬೇರೆ. ಹೌದು. ಆಮೇಲೆ ಏನಂತದ್ದು, ಬಿಸಿಬೇಳೆ, ಚಿಕನ್ ಮಸಾಲೆ, ಇದು ಬಿಸಿಬೇಳೆ ಬಾತು, ಪುಳಿಯೋಗರೆ, ಎಲ್ಲದಕ್ಕೂ ಬೇರೆ ಬೇರೆ. ಇವೆಲ್ಲ ಇಲ್ಲೇ ಎಲ್ಲ ಇಲ್ಲೇ ಹಾಕ್ಸ್ಕೊ ನೋಡಿ. ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ತೊಟ್ಟು ಅಲ್ಲ, ಒಂದು ತೊಟ್ಟು ನಾವು ಮುರಿದು ನಾವು ಕ್ಲೀನ್ ಮಾಡಿ ನಾವು ಹಾಕ್ಸೋದು ಕಷ್ಟ ಆಗತ್ತೆ. ಇದನ್ನೆಲ್ಲ ಹದ ಮಾಡಕ್ಕೆ ಒಂದಿನ ಬೇಕು. ಇದೆಲ್ಲ ಕ್ಲೀನ್ ಮಾಡಕ್ಕೆ ಒಂದಿನ ಬೇಕು. ಎಲ್ಲ ನಮ್ 3-4 ದಿನ ಸೇವ್ ಆಗೋಗತ್ತೆ. 3-4 ದಿನದ ಕೆಲಸ ಎಲ್ಲ 1 hour ಅಲ್ಲಿ ಮಾಡ್ಕೊಟ್ಬಿಡ್ತಾರೆ. ಎಷ್ಟು ಅನುಕೂಲ ಅಲ್ವಾ? ಇಲ್ಲ, ಅಷ್ಟು ಬೇಕು. ಅರ್ಧ ಕೆಜಿ ಬ್ಯಾಡ್ಗೆ ಹಾಕ್ಸ್ತಾ ಇದೀವಿ ಕಲರಿಂಗ್ಗೆ, 1 ಕೆಜಿ ಗುಂಟೂರು, ಆ ಲೆಕ್ಕ. ಅರಿಶಿನ 50 ಗ್ರಾಮ್. ಮಸಾಲ ಅವರು ಏನೇನು ಕ್ವಾಂಟಿಟಿ ಹೇಳಿದ್ದಾರೆ ಆ ಕ್ವಾಂಟಿಟಿನ ಒಂದು ಇದರಲ್ಲಿ ಹಾಕೊಂಡಿದೀವಿ. ಅದನ್ನ ಮತ್ತೆ ಏನಾಗ್ತಿದೆ ಇಲ್ಲಿ ಈಗ ಉರಿಯಕ್ಕೆ ಹಾಕ್ತಾ ಇದೀವಿ ಸರ್. ಉರಿತಾ ಇದೆ, ಉರಿತಾ ಇದೆ. ಅಂದ್ರೆ ನಾವು ಆಲ್ರೆಡಿ ಬನ್ನಿ ಇಲ್ಲಿ ನೋಡಿ ಸರ್. ಈಗ ಆಲ್ರೆಡಿ ನಾವು ಇದನ್ನೆಲ್ಲ ಹುರಿದು ಇಟ್ಟಿರ್ತೀವಿ. ಮೆಣಸಿನ್ಕಾಯಿನೇ ಆಗಲಿ, ಕಡಲೆಬೇಳೆನೇ ಆಗಲಿ, ಉದ್ದಿನ ಬೇಳೆ ಆಗಲಿ, ಇದನ್ನೆಲ್ಲ ಹುರಿದು ಇಟ್ಟಿರ್ತೀವಿ. ಬೆಳಿಗ್ಗೆ ಬಂದ ತಕ್ಷಣನೇ ನಮಗೆ ಇವತ್ತಿಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನ ನಾವು ತೊಗೊಂಡು ಪ್ರತಿಯೊಂದನ್ನು ಹುರಿದಿಟ್ಟಿರ್ತೀವಿ. ಅದನ್ನು ಮತ್ತೆ ಕಸ್ಟಮರ್ ಬರ್ತಾರೆ, ಬಂದು ಆರ್ಡ್ರ್ ಕೊಟ್ಟ ಮೇಲೆ ಅದನ್ನಲ್ಲಿ ಬೆಳಗ್ಗೆಯಿಂದ ನಾವು ಹುರಿದಿಟ್ಟಾದ್ಮೇಲೆ ಎಷ್ಟು ಮಾಯ್ಶ್ಚರ್ ಬಂದಿರುತ್ತೆ ಅದನ್ನು ಅಷ್ಟೇ ಕ್ವಾಂಟಿಟಿ ಹಾಕ್ಕೊಂಡು ಅವರ ಕ್ವಾಂಟಿಟಿ ಇದನ್ನು ಹಾಕ್ಕೊಂಡು ನಾವು ಮತ್ತೆ ಹುರಿದು ಅವ್ರ ಕಣ್ಣೆದುರಿಗೆ ಪುಡಿ ಮಾಡಿಕೊಡ್ತೀವಿ. ಓಕೆ. ಇಲ್ಲಿ 75% ಆಗಿದೆ, ಅಲ್ಲಿ 25% ಹುರಿತಾ ಇದೆ. ಹೌದು. ಅಷ್ಟೇ ಅಲ್ಲ ಸರ್? ಹೌದು. ಓಕೆ, ಸೂಪರ್. ಇದಾದ್ಮೇಲೆ ಹಾಕ್ಬಿಡ್ತೀರಿ? ಹೌದು. ಅದಾದ್ಮೇಲೆ ಆರಿಸ್ಬಿಟ್ಟು ಹಾಕ್ತೀರಿ. ಆರಿಸ್ಬಿಟ್ಟು ಆಮೇಲೆ ಫ್ಲೋರ್ ಮಿಲ್ ಮಾಡಿ ಮತ್ತೆ ಆ ಪುಡಿನ ಮತ್ತೆ ಆರಿಸಿ ಅದನ್ನ ಪ್ಯಾಕಿಂಗ್ ಮಾಡ್ತೀವಿ. ಓಕೆ, ಅಲ್ಲಿಗೆ ಹೌದು, ರೆಡಿ ಟು ಈಟ್. ಹೌದು ಸರ್. ಚೆನ್ನಾಗಿ ಹುರಿದಿದೆ. ಚೆನ್ನಾಗಿ ಹುರಿದಿದೆಯಾ? ಹೌದು. ಓಕೆ. ಹಾಂ, ಓಕೆ. ಹಾಂ ಸರ್, ಈಗ ಇದು ಆರಬೇಕು ಸರ್. ಇದು ಆರಬೇಕು ಅಂದರೆ ಈ ಆರೋದಕ್ಕೆ ಅಂತ ಅಂದ್ಬಿಟ್ಟು ನಾವೇನು ಫೆಸಿಲಿಟಿ ಮಾಡಿದ್ದೀವಿ ಗೊತ್ತಾ ಸರ್? ನೋಡಿ, ನೀವು ನೋಡ್ಬೋದು, ಹೊರಗಡೆಯಿಂದ ಫ್ರೆಶ್ ಆಗಿ ಗಾಳಿ ಬರುತ್ತೆ. ಹೊರಗಡೆಯಿಂದ ಇದು ನಮ್ಮ ಇದನ್ನೆಲ್ಲ ಮೇಲಕ್ಕೆ ಇದು ಮಾಡುತ್ತೆ. ಡಕ್ಟು ಇದು ಫ್ರೆಶ್ ಗಾಳಿ ಬರುತ್ತೆ. ಅಂದ್ರೆ ಕೂಲ್ ಆಗಿರ್ಬೇಕು, ಬೇಗ ಹಾರ್ಕೋಬೇಕು ಐಟಮು. ನಾವೇನು ಉರಿತೀವಿ ಅದು ಬೇಗ ಹಾರ್ಕೋಬೇಕು, ಅದಕ್ಕೋಸ್ಕರ ಇದನ್ನ ಇದು ಮಾಡಿದ್ದೀವಿ ಸರ್. ಸೂಪರ್, ಬೆಸ್ಟ್ ಇದೆ. ಈಗ ಎಲ್ಲಿ ಎಲ್ಲಿ ಹಾಕ್ತೀರಿ ಅದನ್ನ? ಬನ್ನಿ. ಇದ್ರ ಕೆಳಗಡೆ ಇಟ್ಟು ಬಿಡಿದಿರಿ ಇಲ್ಲಿ? ಹೌದು ಸರ್. ಹೌದು. ಇದು ಹಾರ್ಕೊಳುತ್ತೆ ಈಗ? ಹೌದು. ಓಕೆ. ಈಗ ಅಲ್ಲಿ ಮೇಲಿಂದ ಫ್ರೆಶ್ ಆಗಿ ಗಾಳಿ ಬರ್ತಾ ಇದೆ, ಬೇಗ ಹಾರ್ಕೊಳ್ಳುತ್ತೆ. ಏನು ಘಮ ಅಂತ? ಹೌದು ಸರ್. ಹೌದು ಸರ್. ನಾವು ತರೋ ಐಟಮ್ ಅಷ್ಟೇ ಸರ್. ಯಾವುದು ಬೆಸ್ಟ್ ಇದಿದೆ, ಯಾವುದು ಮಸಾಲದಲ್ಲಿ ಇದಿದೆ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಅಂದ್ರೆ ಇದರಲ್ಲಿ ಏನೋ ಸಿಜಾಂಟ ಅಂತ ಎಲ್ಲ ಬರುತ್ತೆ, ಅವನ್ನೆಲ್ಲ ನಾವು ಮುಟ್ಟೋದೇ ಇಲ್ಲ. ಜನ ಎಲ್ಲ ಕಡಿಮೆ, ಅದು KDL ಅಂದರೆ ಇದೇ ಥರ ನಮ್ದು ಏನು ಹಳೆ ಬ್ರೀಡ್ ಇದೆ, ಇದು ನಾಟಿ ಬ್ರೀಡ್ಗಳು
ಅವನ್ನೇ ಪರ್ಚೇಸ್ ಮಾಡ್ಕೊಂಬರ್ತೀವಿ. ಅವ್ರ ಮನೆಗಳಲ್ಲಿ ಮಾಡೋದ್ಕಿಂತ ಒಂದು ಉತ್ತಮವಾದ ರುಚಿ ಬರುತ್ತೆ ಸರ್ ನಮ್ಮ ಹತ್ರ ಮಾಡಿಸ್ಕೊಂಡು ಹೋದ್ರೆ ಮಸಾಲ ಪದಾರ್ಥ, ಅದು ನಾವು ಗ್ಯಾರಂಟಿ ಕೊಡ್ತೀವಿ. ಯಾರ ಫ್ರೆಂಡ್ ಹೇಳಿದ್ರು, ಹಾಗಾಗಿ ಗೋಧಿ ಹಿಟ್ಟು ಮಾಡ್ಸಕ್ ಬಂದಿದ್ದೀವಿ. ಗೋಧಿ ಹಿಟ್ಟು ಮಾಡ್ಸಕ್ ಬಂದಿದ್ದೀರಿ? ಹೌದು. ಗೋಧಿ ತೊಗೊಂಡ್ರಾ? ಕೊಟ್ಟಿದ್ದೇವೆ, ವೆಯ್ಟ್ ಮಾಡಿ ಕೊಟ್ಟಿದ್ದೀವಿ. ಈಗ ಹಿಟ್ಟು ಮಾಡಿಸ್ಕೊಂಡು ತೊಗೊಂಡು ಹೋಗ್ತೀರಿ? ಎಲ್ಲಿ? ಏನು ಮಿಕ್ಸ್ ಮಾಡಿಸ್ಕೊಂಡಿದ್ದೀರಾ? ಸೋಯಾ ಮತ್ತೆ ಮೆಂತ್ಯ. ಯಾಕೆ ಸೋಯಾ? ಒಳ್ಳೇದು ಫೈಬರ್ ಇರುತ್ತೆ ಅಂತ. ಮೆಂತ್ಯ ಸ್ವಲ್ಪ ತಂಪಲ್ವಾ, ಚಪಾತಿ ಮಾಡಕ್ಕೆ? ಚಪಾತಿ ಮಾಡಿ. ಗೋಧಿ ಜೊತೆಗೆ ಏನೇನು ಹಾಕ್ತಾರೆ? ಸೋಯಾಬೀನ್ ಮತ್ತೆ ಮೆಂತ್ಯ. ಎಷ್ಟೆಷ್ಟು ಸೇರಿಸಿದ್ರಿ? ಸೋಯಾ ಎಷ್ಟು ಹಾಕಿದೆ? 1/4 kg. 1/4 kg ಸೋಯಾ, 50 ಗ್ರಾಮ್ ಮೆಂತ್ಯ. ಅಂದ್ರೆ ಏನಾಗುತ್ತೆ ಅದನ್ನ ಸೇರಿಸೋದ್ರಿಂದ? ಸಾಫ್ಟ್, ಒಳ್ಳೇದು ಅಂತ. ಸಾಫ್ಟ್ ಆಗುತ್ತೆ? ಸಾಫ್ಟ್ ಆಗುತ್ತೆ, ಹೆಲ್ತ್ ವೈಸ್ ಒಳ್ಳೇದು ಅಂತ. ಹೌದಾ? ಒಳ್ಳೆ ಟಿಪ್ಸ್ ಕೊಟ್ರಿ ಅಮ್ಮ. ಓಕೆ, ಒಳ್ಳೇದಲ್ಲ. ಥ್ಯಾಂಕ್ ಯು. ಎಲ್ಲಿಂದ ಬಂದ್ರಿ? BTM ಲೇಔಟ್. BTM ಲೇಔಟ್ ಇಂದ ಇಲ್ಲಿಗೆ ಬಂದ್ರಿ? ಅಲ್ಲಿ ಯಾವ ಇಲ್ಲ ನಿಮ್ಗೆ? ಗಿರಣಿಗಳಿಲ್ಲ. ಇದನ್ನ ನೋಡಿ ಏನು ಅನಿಸ್ತು ನಿಮ್ಗೆ? ನೋಡೋಣ, ಇದು ಫಸ್ಟ್ ಎಕ್ಸ್ಪೀರಿಯನ್ಸು. ಹತ್ರ ಇದೆಯಲ್ಲ, ಬರ್ತಾ ಇರ್ತೇವೆ ಇನ್ನು ಅಲ್ವಾ ಮಸಾಲೆಗಳೆಲ್ಲ. ಖುಷಿ ಆಯ್ತಾ? ನೋಡುವ ಸರ್, ಇದು ರಿಸಲ್ಟ್ ಹೇಗಿರುತ್ತೆ ನೋಡುವ, Okay. ಆಮೇಲೆ ಬರ್ತೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಮೆಣಸಿನ ಪುಡಿ, ಖಾರದ ಪುಡಿ, ಅದ ಮಸಾಲ ಪುಡಿಗಳೆಲ್ಲ. ಹೌದಾ? ಅವ್ರು ಹೇಳಿದ್ರು ನಿಮ್ಗೆ? ಹೇಳಿದ್ರಿಂದ ನಾವು ಫೀಡ್ಬ್ಯಾಕ್ ಹೇಗಿದೆ? ಚೆನ್ನಾಗಿದೆ ಅಂದ್ರು. ಚೆನ್ನಾಗಿದೆ ಅಂದ್ರು, ಅದಕ್ಕೆ ಬಂದ್ವಿ ನಾವು. ಈಗ ಬರೀ ಬೇರೆ ಶಾಪ್ಗಳಲ್ಲಿ ಬರೀ ಗೋಧಿ ಹಿಟ್ಟು ಸಿಗುತ್ತೆ. ಅದೇ ನಮ್ಮ ಗಿರಣಿನಲ್ಲಿ ನಿಮಗೆ ಈಗ ಮೆಂತ್ಯನೂ ಮಿಕ್ಸ್ ಆಯಿತು, ಸೋಯಾನು ಮಿಕ್ಸ್ ಆಯಿತು. ಇದೇ ಖುಷಿ ಒಂದೇ ಜಾಗದಲ್ಲಿ ಎಲ್ಲ ಸಿಗುತ್ತೆ. ಇದೇನೇ ಖುಷಿ ಆಗುತ್ತಲ್ಲ ಮೇಡಮ್? ಯಾಕಂದ್ರೆ ಮೆಂತ್ಯನೂ ನಾವು ಹುರಿದಿಟ್ಟಿದ್ದೀವಿ. ಥ್ಯಾಂಕ್ ಯು ಮಾ. ಸರ್, ಏನು ನೋಡಿ ನಿಮ್ಮನ್ನ ಈ ಸಿಕ್ಕಾಪಟ್ಟಿ ಫ್ಯಾನ್ಗಳು ಹಾಕ್ಬಿಟ್ರೆ ನಿಮ್ಗೀಗ. ಅಂದ್ರೆ ಉದ್ದೇಶ ಏನು ಗೊತ್ತಾ? ಎಸ್ ಸರ್. ಇದು ಎಲ್ಲಿ ಈ ಥರದ್ದು ಪ್ಲ್ಯಾನ್ ಒಂದೇ ಕಡೆ ಮಾಡಲ್ಲ ಸರ್. ಹೌದೌದು. ಪಾಪ ಹೋಗ್ತಾರೆ, ಆಮೇಲೆ ಈಗ ನಾವು ನಿಮಗೆ ಗೊತ್ತಿದೆ ಯಾವುದನ್ನು ಹೇಗೆ ಹಾಗೆ ಉರಿಬೇಕು ಅಂತೇಳಿ. ಹೌದು ಸರ್, ಹೌದು. ಬೇರೆದವ್ರಿಗೆ ಗೊತ್ತಿರಲ್ಲ. ನಾವೇ ಅದನ್ನೆಲ್ಲ ಮಾಡ್ಕೊಂಡೋಗಿ ಟೇಸ್ಟ್ ಕೆಟ್ಟೋಗ ಬಹಳ ದುಬಾರಿ ಇಂಗ್ರೀಡಿಯೆಂಟ್ಸ್. ಹೌದು ಸರ್, ಅಲ್ವಾ? ಹೌದು ಸರ್. ಅದು ಸ್ವಲ್ಪ ಜಾಸ್ತಿ ಉರಿದ್ರು ಕೂಡ ಅದು ಕೆಟ್ಟೋಗುತ್ತೆ. ಈ ಒಂದೇ ಹದದಲ್ಲಿ ಉರಿಬೇಕು, ಎಷ್ಟು ಅದ್ರ ಪ್ರಮಾಣ ಉರಿಬೇಕು ಅಷ್ಟೇ ಇದು ಮಾಡಬೇಕು. ನಮ್ಗೆ ಅದೆಲ್ಲ ಗೊತ್ತಿರೋದ್ರಿಂದ ನಾವು ಹುರಿದು ಕರೆಕ್ಟಾಗಿ ಕಳಿಸ್ಕೊಡ್ತೀವಿ. ಆಮೇಲೆ ನಮ್ದು ಇನ್ನೊಂದು ಸ್ಪೆಷಲ್ ಇದೆ ಸರ್. ಹೇಳಿ. ಈಗ ಮಾಮೂಲಿ ಎಲ್ಲ ಗಿರಣಿಗಳಲ್ಲಿ ಇದೆ, ಎಲ್ಲದಕ್ಕೂ ಒಂದೊಂದೇ ಹೆಡ್ ಇದೆ ಸಪ್ರೇಟ್. ಈಗ ಧನಿಯಾ ಪುಡಿಗೆ ಒಂದು ಸಪ್ರೇಟ್ ಆಗಿದೆ. ಮೆಣಸಿನ್ಕಾಯಿ ಪುಡಿ ಮತ್ತೆ ಚಕ್ಕೆ ಲವಂಗ ಮಿಕ್ಸ್ ಆಗಿರೋದೆ ಒಂದು ಹೆಡ್ ಪಲ್ವರೈಸರ್ ಮಿಷಿನ್ ಇದೆ. ಮತ್ತೆ ಚಕ್ಕೆ ಲವಂಗನ ಯೂಸ್ ಮಾಡೋದಲ್ಲ ಇರೋಂಥ ಜನನೂ ಇರ್ತಾರೆ, ಅವ್ರಿಗೆ ಅಂತಾನೆ ಬೇರೆ ಒಂದು ಹೆಡ್ ಇದೆ. ಅದರಲ್ಲೇ ನಾವು ಚಕ್ಕೆ ಲವಂಗ ಮಿಕ್ಸಿಂದಲೇ ಸಾಂಬಾರು ಪುಡಿ ಮಾಡಿಸೋಂಥವ್ರಿಗೆ ಬೇರೆ ಮಾಡಿಕೊಡ್ತೀವಿ. ಮತ್ತು ರಾಗಿಗೆ ಬೇರೆ ಇದೆ. ಈಗ ಗೋಧಿ ಜೊತೆಗೆ ನಾವು ಜೋಳನ ಹಾಕಿದ್ರೆ ಅದು ರೊಟ್ಟಿ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ಬಿಟ್ಟು ಜೋಳಕ್ಕೆ ಒಂದು ಹಿಟ್ಟಿದೆ. ಜೋಳಕ್ಕೆ ಬೇರೆ ಇದೆ, ಗೋಧಿಗೆ ಬೇರೆ ಇದೆ, ಆ ಥರ ರಾಗಿಗೆ ಬೇರೆ ಇದೆ. ಅಂದ್ರೆ ನಿಮ್ದು ಒಂದಕ್ಕೊಂದು ಮಿಕ್ಸ್ ಆಗಲ್ಲ ಸರ್. ಇದು ಒಬ್ಬೊಬ್ರಿಗೆ ಚಕ್ಕೆ ಲವಂಗ ಮಿಕ್ಸ್ ಆಗಿರೋದ್ರ ಮೇಲೆ ಚಕ್ಕೆ ಲವಂಗ ಮಿಕ್ಸ್ ಮಾಡ್ದಲ್ಲೇ ಇರುವಂತ ಸಾಂಬಾರ್ ಪುಡಿ ಹಾಕಿದ್ರೆ ಆ ಸುವಾಸನೆ ಒಬ್ಬೊಬ್ರಿಗೆ ಹೋಗ್ಬಿಡುತ್ತೆ. ಬಟ್ ನಮ್ಗೆ ಆ ಥರ ಇಲ್ಲ. ನಾವು ಚಕ್ಕೆ ಲವಂಗ ಮಿಕ್ಸ್ ಆಗ್ದಲ್ಲೇ ಇರುವಂತ ಐಟಮ್ನೆಲ್ಲ ಇದು ಸಾಂಬಾರ್ ಪುಡಿನ ಅದೇ ಬೇರೆ ಹೆಡ್ಡಲ್ಲಿ ಮಾಡ್ತೀವಿ. ಇಲ್ಲಿ ಗಿರಣಿ ಇದೆ ಅಂತ ಹಳೆ ಕಾಲದಲ್ಲಿ ನಾವು ಹೇಗೆ ಹೋಗಿ ಫ್ರೆಶ್ ಜೋಳ ಹಾಕಿಸ್ಕೊಂಡು ಬರ್ತಿದ್ವಿ, ಆ ಥರ ಕಾನ್ಸೆಪ್ಟ್ ಇದೆ ಅಂತ ನಾನು ಇವತ್ತು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಇವ್ರದ್ದು ಗಿರಣಿ ಎಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದೆ ಆ್ಯಂಡ್ ತುಂಬ ಖುಷಿ ಆಯಿತು. ಸೊ ಈಗ ಒಯ್ದಾ ಇದ್ದೀವಿ ಹಿಟ್ಟು ಹಾಕಿಸ್ಕೊಂಡು. ಆ್ಯಂಡ್ ಎಲ್ಲ ಥರ ನಿಮ್ದು ಏನು ರೆಸಿಪಿ ಇದೆ, ಮಿಲೆಟ್ ಯಾವ ಥರ ಬೇಕಾದರೂ ಮಾಡಿಕೊಡ್ತಾರೆ. ಎಲ್ಲ ಅಂಡರ್ ಒನ್ ರೂಪ್. ಐ ಥಿಂಕ್ ವೆರಿ ನ್ಯೂ ಕಾನ್ಸೆಪ್ಟ್, ಕೇಳಿಲ್ಲ ಎಲ್ಲೂ ಈ ಥರ. ಅದು ನಾನು ಫೇಸ್ಬುಕ್ಕಲ್ಲಿ ಎಲ್ಲೋ ಒಂದು ಪೋಸ್ಟ್ ನೋಡಿಬಿಟ್ಟು ಹುಡ್ಕೊಂಡು ಬಂದಿದ್ದೀನಿ ಫಸ್ಟ್ ಟೈಮ್. ನೀವು ಜೋಳದ ಹಿಟ್ಟು ಅಂದ್ರೆ ಏನು ಉತ್ತರ ಕರ್ನಾಟಕದವ್ರ ನೀವು? ಹೌದೌದು. ಓಕೆ, ಯಾವ್ರಿ ಮೇಡಮ್? ಗುಲ್ಬರ್ಗ. ದಿವಸ ರೊಟ್ಟಿ ಮಾಡ್ತೀರಿ ಹಂಗಾರೆ? ಮಾಡ್ತೀವಿ. ಓಕೆ, ಸೂಪರ್. ಜೋಳ ನೋಡ್ಕೊಂಬಿಡಿ, ಕ್ವಾಲಿಟಿ ಯಾವುದು ಸರ್ ಇದು ಜೋಳ? ಸರ್ ಇದು ಬಾರ್ಸಿ ಜೋಳ ಸರ್. ಬಾರ್ಸಿ ಅದು ಬಿಟ್ರೆ ಇದು ಬಿಳಿ ಜೋಳನೂ ಸಿಗುತ್ತೆ ನಮ್ಮ ಹತ್ರ. 2 ಥರ ಇರುತ್ತೆ ನಮ್ಮ ಹತ್ರ. ಹಾಕಪ್ಪ. ಓಕೆ, ಬರೀ ಜೋಳನೂ ಸಿಗುತ್ತೆ ನಿಮ್ಮಲ್ಲಿ? ಹೌದು. ಹೆಂಗ್ ಸರ್ ಜೋಳ? ಸರ್ ಇದು ಬಿಳಿ ಜೋಳ ಬಂದು 60 ರೂಪಾಯಿ ಆಗುತ್ತೆ. 60 ರೂಪಾಯಿ. ಬಾರ್ಸಿ ಜೋಳ ಆದ್ರೆ 66 ರೂಪಾಯಿ. 66 ರೂಪಾಯಿ ಇವತ್ತಿನ ರೈಟ್ ಅಲ್ಲ. ಅವರೇ ತಗೊಂಡು ಹೋಗ್ತೀವಿ ಅಂದ್ರೆ ನೋಡ್ರಿ, ಜೋಳನೂ ಸಿಗುತ್ತಿಲ್ಲ, ಜೋಳ ಎಲ್ಲಿ ಸಿಗುದಿಲ್ಲ ಕರೆಕ್ಟ್ ಆಗಿ. ಹೌದೌದು. ಎಲ್ಲಿಂದ ತರಿಸ್ತೀರಿ ಸರ್ ಇವನ್ನ? ಸರ್ ಇದು ಉತ್ತರ ಕರ್ನಾಟಕದಿಂದನೇ ಡೈರೆಕ್ಟ್ ಆಗಿ ಬರುತ್ತೆ. ಡೈರೆಕ್ಟ್ ಆಗಿ ಬರುತ್ತೆ. ಓಕೆ. ಹಿಟ್ಟು ಬೇಕಾದ್ರೆ ಹಿಟ್ಟು ಸಿಗುತ್ತೆ. ಹಿಟ್ಟು ಹೆಂಗ್ ಕಿಲೋ ಸರ್? ಇದು 72 ರೂಪಾಯಿ ಕೆಜಿ ಇದೆ. 72 ರೂಪಾಯಿ ಕೆಜಿ ಇದೆ. ಅದನ್ನು ರೆಡಿ 1 ಕೆಜಿ 2 ಕೆಜಿ ಬಂದ್ರೆ
ಮೇನ್ ನಮ್ಮ ಉದ್ದೇಶ ಇರೋದು ಕಣ್ಮುಂದೆ ಫ್ರೆಶ್ ಆಗಿ ಮಾಡ್ಕೊಡ್ಬೇಕು ಅಂತ. Okay, okay. 1 kg 2 kg ಬೇಕು ಅಂದ್ರೆ ಅವ್ರಿಗೆ ಮಾತ್ರ ನಾವು ಪ್ಯಾಕೆಟ್ ಕೊಡ್ತೀವಿ. 3 kg ಬೇಕು ಅಂದ್ರೂ ಕೂಡ ಅವ್ರಿಗೆ ಪ್ಯಾಕೆಟ್ ಕೊಡಲ್ಲ. ಅವ್ರ ಕಣ್ಣೆದುರಿಗೆ ಜೋಳ ತಗೊಂಡು ಪುಡಿ ಮಾಡಿ ಕೊಡ್ತೀವಿ. ಸರ್ ಈಗ ಆಯ್ತು, ಒಂದ್ ನಂಬಿಕೆ ಬಂದ್ಬಿಟ್ಟಿದೆ ಸರ್ ನಿಮ್ಮ ಮೇಲೆ. Okay. ನಾನು ಅಲ್ಲಿ ಬರಕ್ ಆಗ್ತಿಲ್ಲ, ನಾ ಬೇರೆ ಊರಾಗಿದ್ದೀನಿ, ನನಗೆ ನಿಮ್ಮ ಮಸಾಲಾ ಪೌಡರ್ ಕಳಿಸ್ರಿ, ಆಯ್ತು sir. ಜೋಳದ ಹಿಟ್ಟು ಕಳಿಸ್ರಿ, ಅಥವಾ ಗೋಧಿ ಹಿಟ್ಟು ಕಳಿಸ್ರಿ, ಗೋಧಿ ರವಾ ಕಳಿಸ್ರಿ, ಮಸಾಲಾ ಪೌಡರ್ ಕಳಿಸ್ರಿ, ಎಣ್ಣೆ ಕಳಿಸ್ರಿ, ಏನು ಕಳಿಸ್ತೀರಿ ನೀವು? ಸರ್ ಆಲ್ ಓವರ್ ಬೆಂಗಳೂರಲ್ಲಿ ಹಾ ನಾವು ಫ್ರೀಯಾಗಿ ಡೆಲಿವರಿ ಕೊಡ್ತಾ ಇದೀವಿ. ಒಂದಿನ ತಪ್ಪರಿ 2 ದಿನದಲ್ಲೇ ಡೆಲಿವರಿ ಆಗುತ್ತೆ ಸರ್. ತಗೊಂಡೋಗಿ ಅವ್ರ ಮನೆ ಬಕ್ಲಿಗೆ ಕೊಡ್ತೀವಿ. ಬೆಂಗಳೂರು ಬಿಟ್ಟು ಹೊರಗಡೆ ಆದ್ರೆ ಸ್ವಲ್ಪ ಡೆಲಿವರಿ ಚಾರ್ಜ್ ಆಡ್ ಆಗುತ್ತೆ. ಡೆಲಿವರಿ ಅಂದ್ರೆ ಕೊರಿಯರ್ ಅಲ್ಲಿ ಕಳಿಸ್ತೀವಿ. ಆಲ್ಮೋಸ್ಟ್ ನಮ್ಮ ಮಸಾಲಾ ಪುಡಿಗಳು ಕರ್ನಾಟಕದ ತುಂಬಾ ಎಲ್ಲಾ ಕಡೆನೂ ಹೋಗುತ್ತೆ. ಅದೇನಿದೆ ಡೆಲಿವರಿ ಚಾರ್ಜ್ 1 kgಗೆ 50 ರೂಪಾಯಿ 60 ರೂಪಾಯಿ ಏನಿದೆ ಅದನ್ನ ತಗೊಂಡು ನಾವು ಮಸಾಲಾ ಪುಡಿಗಳನ್ನ ಮಾಡಿ ಕಳಿಸ್ತಾ ಇದೀವಿ ಸರ್. ಮಾಡಿ ಕಳಿಸ್ತಾ ಇದ್ದೀರಿ. ಹೌದೌದು. ಈಗ ಆರ್ಡರ್ ಫ್ರೀ ಡೆಲಿವರಿ ಅಂದ್ರೆ ಅದು ಎಷ್ಟಿದ್ರು ಫ್ರೀ ಡೆಲಿವರಿ? ಇಲ್ಲ ಸರ್, 1500 ರೂಪಾಯಿ ಮೇಲಿರ್ಬೇಕು. 1500 ರೂಪಾಯಿ ಮೇಲಿರ್ಬೇಕು. ಅದು ಬೆಂಗಳೂರು ಪೂರ್ತಿ ನಾವು ಫ್ರೀ ಆಗಿ ಅವ್ರ ಮನೆ ಬಾಗ್ಲಿಗೆ ತಲುಪಿಸ್ತೀವಿ. ಓಕೆ ಓಕೆ, ಸೂಪರ್ ಸೂಪರ್. ಹಾ, ಜೋಳದ ಹಿಟ್ಟು ಬಂತ? ಏನ್ ಬಂತು ಈಗ ನಮ್ಗೆ? ಆನ್ ಮಾಡಪ್ಪ. ಫ್ಲಾಸ್ಕ್ ಇದೆಯಾ? ಫ್ಲಾಸ್ಕ್ ಇಲ್ವಾ? ಜೋಳದ ಹಿಟ್ಟು ರೆಡಿನಾ? ಹಾಂ ಸರ್, ಜೋಳದ ಹಿಟ್ಟು ರೆಡಿ ಆಗಿದೆ. ಇದಾಯ್ತಾ? ತೋರಿಸ್ಬಿಡಪ್ಪ ಒಂಚೂರ. ನೋಡಿ, ಫಸ್ಟ್ ಕ್ಲಾಸ್ ಜರಡಿಯಾಗೆ ಬರುತ್ತೆ ಸರ್. ಜಲ್ಡಿ ಆಗಿ ಬರುತ್ತಾ? ಓ, ಜಲ್ಡಿ ಅಂದ್ರೆ ಹಿಡಿಯಂಗಿಲ್ಲ, ಇಲ್ಲ ಸರ್, ಸಣಿ ಹಿಡಿಯಂಗಿಲ್ಲ, ಹಂಗ ಡೈರೆಕ್ಟ್ ರೊಟ್ಟಿ ಮಾಡೋದು. ಹೌದು ಸರ್. ಬೆಸ್ಟ್ ಆತಲ್ಲ. ಇಲ್ಲಿಂದ ತಗೊಂಡೋದ್ರೆ ಡೈರೆಕ್ಟ್ ಯೂಸ್ ಮಾಡೋದಷ್ಟೇ. ನಮ್ದೆಲ್ಲ ಜರಡಿಯಾಗೆ ಬರುತ್ತೆ ಸರ್. ಬಾರಿಲಿ ಹೆಂಗೈತೆ ಅಂತಂದ್ರೆ ಹಿಟ್ಟು ಈಗಲೇ ಗೊತ್ತಾಗ್ಬಿಡುತ್ತೆ. ಭಾರಿ ಮಸ್ತ್ ಮೆತ್ತಗಿರ್ತಾವಲ್ಲ. ಹೌದು ಸರ್. ಪೌಡ್ರ್ಕ್ಕಿಂತ ಸ್ಮೂತ್ ಐತ್ರಿ ಇವಿ. ಭಾರಿ ಐತ್ರಿ ಇದು. ನಿಮ್ಮ ಹೆಸರೇನು ಸಾಹೇಬ್ರೆ? ಶಿವ ಅಂತ ಸರ್. ಶಿವ. ಯಾವ್ರು ನಿಮ್ದು? ಕೊಳ್ಳೇಗಾಲ ಸರ್. ಕೊಳ್ಳೇಗಾಲ. ಹೌದು ಸರ್. ಓಕೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ? ಇದು 3 ತಿಂಗಳು ಆಯಿತು ಸರ್. 3 ತಿಂಗಳಾಯ್ತು. ಹೇಗಿದೆ ಕೆಲಸ? ಚೆನ್ನಾಗಿದೆ ಸರ್. ಚಲೋ ಐತೆ. ಅಲ್ಲಿ ಏನು ಮಾಡ್ತಿದ್ರಿ? ಬೇರೆ ಕಡೆ ಕೆಲಸ ಮಾಡ್ತೀವಿ. ಏನು ಓದಿರಿ ಬ್ರದರ್? 10th ಸರ್. 10th ಓದಿರಿ. ಖುಷಿ ಆಯಿತು. ಹೌದು, ಥ್ಯಾಂಕ್ ಯು ಸರಿ, ಥ್ಯಾಂಕ್ಸ್ ಸರ್. ಏನು ಸರ್ ಇದು? ಇದು ಬಿರಿಯಾನಿ ಮಸಾಲ. ಹೌದು ಸರ್, ದೊಣ್ಣೆ ಬಿರಿಯಾನಿ ಸರ್. ಇದು ದೊಣ್ಣೆ ಬಿರಿಯಾನಿ ಮಸಾಲ. ಬಿರಿಯಾನಿ ಮಸಾಲ. ಅಬಾಬಾಬಾಬಾಬಾಬಾಬಾಬಾ, ಏನು ಅದ್ಭುತ ಅಂತೀರಿ. ಇದು ಯಾರು ಆರ್ಡ್ರದ ಕೊಟ್ರಾ? ಹೌದು ಸರ್, ಆರ್ಡರ್ ಕೊಟ್ಟಿರೋದು. ಯಾರು ಸ್ವಾಮಿ ಪುಣ್ಯಾತ್ಮರು? ಅದ್ಭುತವಾಗಿದೆ, ಅದ್ಭುತ. ಹಾಂ, ಭಯಂಕರ ಟೇಸ್ಟ್ ಹುಡುಕವ್ರಿ ಅವರು. ರೆಗ್ಯುಲರ್ ಅವ್ರು ಇಲ್ಲಿ. ಎಷ್ಟು ಕೆ ಜಿ ಇದು ಪಾರ್ಸಲ್ ಹೋಗ್ತಾ ಇದೆಯಾ? ಹೌದು ಸರ್, 5 kg ಇದೆ. 5 kg ಪಾರ್ಸಲ್. ಓಕೆ. ಓ, ಹಿಂಗೆ ಹೇಳಿದ್ರು ಮಾಡ್ಕೊಡ್ತೀರಿ ನೀವು? ಸೂಪರ್. ಇನ್ನೊಂದು ಡಿಮಿಕ್ ಇದೆ. ಓ, ಆರ್ತ ಬ್ರದರ್ ಇದು? ಓಕೆ. ಹಾಂ, ನೋಡ್ರಪ್ಪ, ಮಸಾಲ ತಯಾರೈತಿ. ಇದ್ರ ಕಲರ್ ನೋಡ್ರಿ, ಇದ್ರ ಕತೆ ನೋಡ್ರಿ. ಹಾ 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 ಹಾ, ಏನು ಅದ್ಭುತ ಐತಂತಂದ್ರೆ ಸಾಂಬಾರು ಈಗಾಗ ಗೊತ್ತಾಗತೈತಿ ನನಗೆ ಹೆಂಗೆ ಆಗತ್ತೆ ಇದ್ರಾಗಂತ. ಭಾರಿ ಆಗುತ್ತಾ ಮತ್ತೆ? ಹಾಕಿ ನೋಡ್ರಿ, ಮತ್ತು ಇಲ್ಲಿ ಮಾಡಿಸ್ಕೊಂಡು ನೋಡ್ರಿ, ಮಸ್ತ್ ಇರುತ್ತೆ. ಗಿರಣಿ ಅಂತಲೇ ಇದು, ಬೇರೆ ಹೆಸರಲ್ಲಿ ಇದಕ್ಕೆ. ಗಿರಣಿ ಅಂದರೆ ಇದು ನೆನಪಾಗಬೇಕು. ಜಯನಗರ 4th T ಬ್ಲಾಕ್. ಓಕೆ ಸರ್, ಏನು ಮಾಡ್ತೀರಿ ಈಗ ಇದು? ಸರ್, ಇದನ್ನ ಇದು ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡ್ತೀವಿ ಸರ್. ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕಲ್ಲ. ಇಲ್ಲಿ ಮಿಕ್ಸ್ ಆಗಿಲ್ಲ ಇದು? ಅಲ್ಲ, ಇದು ಡೈರೆಕ್ಟ್ ಮಿಲ್ಲಿಂದ ಹಂಗೆ ಬಂದಿದೆ. ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಸೇರ್ಕೋಬೇಕಲ್ಲ ಸರ್, ಹಂಗಾಗಿ ಮಿಕ್ಸರ್. ಹೌದೌದು. ಹಾಕಪ್ಪ. ನೋಡಿ ಎಷ್ಟು ಬೇಗ ರೆಡಿ ಆಯ್ತು. ನಾವು ಇಡೀ ದಿನ ಸ್ಪೆಂಡ್ ಮಾಡ್ತೀವಿ ಮಸಾಲ ಮಾಡೋಕ್ಕೆ. ಎಷ್ಟು ಬೇಗ 1 hour ಮ್ಯಾಜಿಕ್ ಮಾಡಿಬಿಟ್ರು. ಹಾಂ, ಓಹೋ ಹೋ, ಹಿಂಗೆ ಮ್ಯಾಜಿಕ್ ಇದು. ಎಸ್ ಸರ್. ನಾನು ಅದ ಫೈನಲ್ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಸರ್,
ಹಿಂಗೆಲ್ಲ ಮಾಡ್ಕೊಡ್ತೀರಾ ನೀವು ಅವ್ರಿಗೆ? ಎಸ್ ಸರ್, ಹೌದು. ನೋಡಿ ಇದು ರಿವರ್ಸು ಇದು ಎಲ್ಲ ಬರುತ್ತೆ, ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ಕೊಡ್ತೀವಿ. ಫೈನಲ್ ಅವ್ರಿಗೆ ಕೊಡ್ತೀರಿ? ಹೌದೌದು. ಭಾರಿ ಐತೆ ಬಿಡ್ರಿ. ಎಸ್ ಸರ್. ಆಮೇಲೆ ನಾವು ಯಾವ್ಯಾವುದಕ್ಕೆ ಖರ್ಚು ಮಾಡ್ತೀವಿ, ಊಟಕ್ಕೇನು ಸರ್? ಹೌದೌದು ಅಲ್ವಾ? ಹೌದು ಸರ್. ಎಲ್ಲ ನೋಡಿ ಈಗೆಲ್ಲ ಅವ್ರ ಪ್ರೋಸೆಸ್ ಎಲ್ಲ ಕಣ್ಮುಂದೆನೇ ನಡೆದಿದೆ ಸರ್. ಹಾಂ ಎಸ್ ಸರ್. ಈಗ ಸಾಂಬಾರಿಂದು ಅಥವಾ ನಿಮ್ಮ ಎಲ್ಲ ಹಿಟ್ಟಿಂದು ಇಲ್ಲಿ ತೋರಿಸಿದೀವಿ ನಾವು, ಎಲ್ಲವೂ ತೋರ್ಸೋಕ್ಕಾಗಿಲ್ಲ, ಸ್ವಲ್ಪ ತೋರಿಸಿವಿ. ನೀವು ಯಾವ ಹಿಟ್ಟು ಆಯ್ಕೆ ಮಾಡ್ಕೊಂತೀರಿ ಅದನ್ನ ಇಲ್ಲಿ ಹಾಕ್ಕೊಡ್ತಾರೆ, ಹಾಕೊಡ್ತೀವಿ ಅಲ್ವಾ? ಅದೇ ಹೆಲ್ತ್ ಮಿಕ್ಸ್ಗಳು ಪ್ರತಿಯೊಂದನ್ನು ಎಲ್ಲ ನಿಮ್ಮ ಕಣ್ಮುಂದೆನೇ ರೆಡಿ ಮಾಡ್ಕೊಡ್ತೀವಿ. ಹಾಕ್ಕೊಡ್ತಾರೆ. ಹೌದು, ಹೌದು. ಒಂದು ಆಮೇಲೆ ಟೈಮ್ ತೊಗೊಂಡು ಬರ್ಬೇಕು, ಒಂದು ಅರ್ಧ ಮುಕ್ಕಾಲು ಅವರ್ ಇಲ್ಲಿ ನೀವು 1 ಅವರ್. ಅದೇ ಹೌದು ಸರ್. ಅವರು ಯಾಕಂದರೆ ಅವರ ಒಂದು ಆರೋಗ್ಯವಂತ ಆಹಾರ ಪದಾರ್ಥ ಇಲ್ಲಿ ರೆಡಿ ಆಗುತ್ತೆ. ಆದ್ರಿಂದ ಅವರು ಬಂದಾಗ ಒಂದು ಸ್ವಲ್ಪ ಬಿಡುವು ಮಾಡ್ಕೊಂಡು ಬರ್ಬೇಕು. ಒಂದು ಬಿಡುವು ಮಾಡ್ಕೊಂಡು ಬನ್ನಿ. ಆಮೇಲೆ ಇಲ್ಲಿ ಏನು ತೊಂದರೆ ಇಲ್ಲ, ನಿಮ್ಮ ಅಕ್ಕ ತಂಗಿಯರು ದೊಡ್ಡ ಹಿರಿಯರೆಲ್ಲ ಇರ್ತಾರೆ ಇಲ್ಲಿ, ಮಾತುಕತೆ ಚಲೋ ಆಗತ್ತಿಲ್ಲ, ಹಳೆವೆಲ್ಲ ಮಾತಾಡ್ಕೊಡ್ರಿ. ಇಲ್ಲ ಅಂದ್ರೆ ಒಂದು ಪುಸ್ತಕ ಸಣ್ಣ ತೊಗೊಂಬರ್ರಿ, ಒಂದು ಓದಕ್ಕಾಗುತ್ತೆ. ಆಮೇಲೆ ಈಗ ಇದನ್ನ ಮುಗೀತು, ಕೆಳಗಿನ ಸೆಕ್ಷನ್ ಎಣ್ಣೆ ತೋರ್ಸೋಣ ಅವ್ರಿಗೆ. ಎಸ್ ಸರ್, ಹೌದು. ಗಾಣದ ಎಣ್ಣೆ ತೋರ್ಸೋಣ, ಹೋಗಂಬರ್ರಿ. ಹೌದು, ಬರ್ರಿ ಸರ್. 100% ಪ್ಯೂರ್ ಆಗಿ ನಾವು ಆಯಿಲ್ ತಯಾರು ಮಾಡ್ತೀವಿ. ಎಲ್ಲ ಎಡಿಬಲ್ ಆಯಿಲ್ಸ್ನ ನಾವು ಇಲ್ಲೇ ತಯಾರು ಮಾಡ್ತೀವಿ ಸರ್. ಅದೇ ಯಾವ್ದಾವ್ದು ಬ್ರಾಂಚ್ ಇದೆ ಅವು ಬ್ರಾಂಚಲ್ಲೇ ನಾವು ತಯಾರು ಮಾಡಿಕೊಡ್ತೀವಿ ಕಸ್ಟಮರ್ಗೆ. ಕಸ್ಟಮರ್ ಕಣ್ಮುಂದೆ ಸೀತ್ರು ನೋಡಿ ಬೇಕಾದ್ರೂ ತೊಗೊಂಡೋಗ್ಬೋದು, ಇಲ್ಲ ನ್ಯಾಚುರಲ್ ಆಗಿ ಸೆಗ್ಮೆಂಟೇಷನ್ ಏನಾಗಿದೆ ಬೇಕಾದ್ರೆ ಅದು ಬೇಕಾದ್ರೂ ತೊಗೊಂಡೋಗ್ಬೋದು. ಏನೇನು ಎಣ್ಣೆ ಸಿಗುತ್ತೆ ಸರ್ ನಿಮಗೆ ಸರ್? ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಇದು ಫ್ಲಾಕ್ಸೀಡ್ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಇದು ಕುಸ್ಬಿ ಎಣ್ಣೆ, ಮತ್ತು ಬಾದಾಮಿ ಎಣ್ಣೆ, ಪ್ರತಿಯೊಂದೊಂದು ಆಹಾರಕ್ಕೆ ಏನೇನು ಸಾಸಿವೆ ಎಣ್ಣೆನೂ ಕೂಡ ಸಿಗುತ್ತೆ ಸರ್. ಸಾಸಿವೆ ಎಣ್ಣೆನೂ ಕೂಡ ಇಲ್ಲೇ ತಯಾರು ಮಾಡ್ತೀವಿ. ಇದನ್ನು ಬಂದವ್ರು ಎದುರಿಗೆ ಹಾಕ್ಕೊಡ್ತೀರಾ ಅಥವಾ ರೆಡಿ ಇರುತ್ತೆ ಕೊಡ್ತೀರಾ? ರೆಡಿ ಇರುತ್ತೆ, ಕೊಡ್ತೀವಿ. ಅಂದರೆ 3 ಗಾಣ ಓಡ್ತಾ ಇರುತ್ತೆ, ಎಲ್ಲ ಬ್ರಾಂಚಲ್ಲೂ ಓಡ್ತಾ ಇರುತ್ತೆ. ಈಗ ಕಡಲೆಕಾಯಿ ಎಣ್ಣೆ ಓಡ್ತಾ ಇರುತ್ತೆ, ನನಗೆ ಅದರಲ್ಲೇ ಬೇಕು ಅಂದ್ರೆ ತೊಗೊಂಡೋಗ್ಬೋದು. ಬಟ್ ನಾವು ಅವ್ರ ಕಸ್ಟಮರ್ಗೆ ಏನಂತ ಹೇಳ್ತೀವಿ, 10 ದಿನ ನ್ಯಾಚುರಲ್ ಆಗಿ ಇಡಬೇಕು. ಇಟ್ಟಾದ್ಮೇಲೆ ಅದೇನಿದೆ ಗಸಿ ಎಲ್ಲ ಕೆಳಗಡೆ ಕುಂತ್ಕೊಂಡು ಸೆಗ್ಮೆಂಟೇಷನ್ ಆದ್ಮೇಲೆ ಯೂಸ್ ಮಾಡಿ ಅಂತ ಹೇಳ್ಕೊಡ್ತೀವಿ ಸರ್. ಇಲ್ಲ ಅಂದ್ರೆ ನಿಮ್ಮ ಹತ್ರ ರೆಡಿ ಇರುತ್ತೆ, ನೋಡಕ್ಕಂತೂ ನೋಡ್ಬೋದು, ಅದನ್ನೇ ಕೊಡ್ತೀವಿ. ಹೌದೌದು. ಅಂದ್ರೆ ನಾವು ತಯಾರು ಮಾಡಿದ್ದ 20 ದಿನ ಸೆಗ್ಮೆಂಟೇಷನ್ಗೆ ಬಿಟ್ಟು ಅದಾದ್ಮೇಲೆ ನಾವು ಮಾರಾಟಕ್ಕೆ ಇಡ್ತೀವಿ ಸರ್. ಓಕೆ ಓಕೆ. ಹಂಗಾರೆ ರೇಟ್ ಏನಿದೆ ಕಡಲೆಕಾಯಿ ಎಣ್ಣೆ ಏನಿದೆ ಸರ್? ಶೇಂಗಾ ಎಣ್ಣೆ 340 ರೂಪಾಯಿಗೆ ಮಾರ್ತಾ ಇದ್ದೀವಿ ಈಗ. 340. ಹೌದು. ಬೇರೆ ಬೇರೆ ಇದು ಕೊಬ್ಬರಿ ಎಣ್ಣೆ 600 ಇದೆ. ಅದು ಅಂದರೆ ರೈಟು ಈಗ ಕೊಬ್ಬರಿ ಬೆಲೆ ತುಂಬ ಜಾಸ್ತಿ ಆಗೋಯ್ತು, ಅದನ್ನು ಜಾಸ್ತಿ ಇದು ಮಾಡಿದ್ದೀವಿ. ಹಾಗೆ ವೇರಿಯೇಷನ್ ಆಗ್ತಾ ಇರುತ್ತೆ. ಬಾದಾಮಿ ಎಣ್ಣೆ ಇದೆ. ಬಾದಾಮಿ ಎಣ್ಣೆ 3000 ರೂಪಾಯಿ ಲೀಟ್ರ್ ಇದೆ. ಎಷ್ಟು? 3000 ರೂಪಾಯಿ ಲೀಟ್ರ್. 3000 ರೂಪಾಯಿ. ಹೌದು. ಅದೇ ಅದನ್ನ ಏನು ಅಡುಗೆಗೆ ಯಾರು ಉಪಯೋಗಿಸಲ್ಲ, ಮಸಾಜ್ಗೆ ಈ ಥರ ಉಪಯೋಗಿಸ್ತಾರೆ. ಓಕೆ. I have come for first time to this shop and it's so beautiful, very very clean, because I have atta chakki at home because I don't trust anybody else and I grind my own grains and I make powder at home. But I feel that will become useless if I get this kind of facilities which are very clean and authentic and nice products. Okay. I am from Maharashtra. Oh, Maharashtra. Yeah. Okay. Thank you. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಎಲ್ಲಿಗೆ ಬರ್ಬೇಕು ಇವರು? ಇದು ಸರ್, ಇದು ಜಯನಗರ 4th T ಬ್ಲಾಕ್ ಜೈನ್ಸ್ ಕಾಲೇಜ್ ಹತ್ರ ಬರುತ್ತೆ ಸರ್. ಇದು ಈ ಬ್ರಾಂಚ್ ಆಯ್ತು. ಹೌದು. ಬೇರೆ ನಾಗರಬಾವಿ ಫಸ್ಟ್ ಸ್ಟೇಜ್ ನಮ್ಮೂರ ತಿಂಡಿ ಹತ್ರ ಒಂದಿದೆ. ಎರಡನೇದು ಅಂದರೆ ಅದು ಇನ್ನೊಂದು ಬ್ರಾಂಚ್ ಬಂದು BDA ಕಾಂಪ್ಲೆಕ್ಸ್ ನಾಗರಬಾವಿ ಸೆಕೆಂಡ್ ಸ್ಟೇಜಲ್ಲಿ ಒಂದಿದೆ, ಅದು ಹತ್ರದಲ್ಲಿ. ಹೌದು. ಒಟ್ಟು 3 ಇದೆ ನಿಮ್ದು? 3 ಇದೆ ಸರ್. ಓಕೆ. ಈ ಆಫೀಸಿಗೆ ಜಯನಗರಕ್ಕೆ ಬರ್ಬೇಕಾದ್ರೆ ರಜಾ ಟೈಮಿಂಗ್ ಏನು, ರಜಾ ಗಿಜಾ ಏನಾದರೂ ಇದೆಯಾ ಸರ್? ಆ ಥರ ಏನು ರಜಾ ಇಲ್ಲ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9:30 ತನಕ ಓಪನ್ ಇರುತ್ತೆ. ಎಲ್ಲ ಬ್ರಾಂಚ್ಗಳು ಅಷ್ಟೇ. ಬೆಳಿಗ್ಗೆ 9 ಗಂಟೆಗೆ ಓಪನ್ ಆಗುತ್ತೆ, ರಾತ್ರಿ 9:30 ತನಕ ಡ್ಯೂಟಿ ಆಗುತ್ತೆ. ಕಸ್ಟಮೈಸ್ಡ್ ಮಸಾಲ ಮಾಡಿಸೋ ಅಂಥವ್ರು ಮತ್ತು ಹೆಲ್ತ್ ಮಿಕ್ಸ್ಗಳು ಅವೆಲ್ಲ ಮಾಡಿಸೋ ಅಂಥವ್ರು ಈವ್ನಿಂಗ್ ಒಂದು 7-7:30 ಅಷ್ಟರಲ್ಲಿ ಬರಬೇಕು, ಯಾಕಂದರೆ ಅದು ಟೈಮ್ ತೊಗೊಳುತ್ತೆ. ಹಾಗಾಗಿ 7ರಿಂದ 7:30 ಅಷ್ಟರಲ್ಲಿ ಬರ್ಬೋದು. ನಮ್ಮದೇ ರೆಡಿಮೇಡ್ ಮಸಾಲ ಪ್ಯಾಕೆಟ್ಗಳು ತೊಗೊಂಡೋಗ್ತೀನಿ ಅಂದರೆ ಅವರು 9:30 ತನಕ ಬರ್ಬೋದು. ಓಕೆ ಗೆಳೆಯರೇ, ಇಷ್ಟೊತ್ತು ಕತೆ ಕೇಳಿದ್ರಿ ಗಿರಣಿದು. ನೀವೇನಾದರೂ ಬರೋ ಆಗಿದ್ರೆ ನೇರವಾಗಿ ಇಲ್ಲಿಗೆ ಬರ್ಬೋದು, ಇಲ್ಲ ನಾಗರಬಾವಿ ಅಲ್ಲಿ ಬರ್ಬೋದು. ಭಾಳ ಇಂಟ್ರೆಸ್ಟಿಂಗ್ ಸರ್ದು. ನಿಮ್ದೊಂದು ಬೇರೆ ಎಪಿಸೋಡ್ ಮಾಡ್ತೀನಿ ಸರ್, ವ್ಯಾಪಾರಕ್ಕೆ ಹೇಗೆ ಬಂದ್ರಿ, ಹೇಗೆ ಶುರು ಆಯಿತು ಏನು ಅನ್ನೋದನ್ನ. ನೆಕ್ಸ್ಟ್ ಕಾಯ್ತಾ ಇರಿ. ಆಮೇಲೆ ಯಾಕೆ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ, ನಿಮಗೆ ಸ್ವಾದ ಏನು ಬೇಕು, ರುಚಿ ಏನು ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ ಹಂಗೆ ಇವ್ರು ಏನೇನು ಬೇಕು ಹಾಕಿಕೊಡ್ತಾರೆ. ರೇಟು ಕೂಡ ಹಾಗೆ ನಿಗದಿಯಾಗಿರುತ್ತೆ. ಎಣ್ಣೆ ಸಿಗುತ್ತೆ, ಮಸಾಲ ಪೌಡ್ರ್ ಸಿಗುತ್ತೆ, ಹಿಟ್ಟುಗಳು ಸಿಗುತ್ತೆ. ನೀವೇನು ನಿಂತ್ಕೊಂಡು ನಿಮ್ಮ ಕಣ್ಣಿದ್ರಿಗೆ ಮಾಡಿಕೊಡ್ತಾರೆ ಅಂತ. ಬನ್ನಿ, ಮತ್ತು ಇನ್ನೊಂದು ಮಾಡಿ
ಹಿರಿಯರ ಮನೆಗೆ ಏನಿರ್ತಾರಲ್ಲ ಅವ್ರ ಹತ್ರ ಲಿಸ್ಟ್ ತೊಗೊಂಬರ್ರಿ, ಭಾಳ ಚಂದ ಬರೆದು ಕೊಡ್ತಾರೆ, ಅದನ್ನ ಹಾಕ್ಸ್ಕೊಂಡವ್ರಿ. ಸುಮ್ಮನೆ ಏನೋ ಬಂದು ಮತ್ತೆ ಇವ್ರನ್ನ ಕೇಳಿದ್ರೆ ಇವ್ರಿಗೆ ಏನು ಗೊತ್ತು, ಯಾಕಂದರೆ ನಿಮ್ಮ ಟೇಸ್ಟ್ ಏನು ಗೊತ್ತಾಗುತ್ತೆ ಇವ್ರಿಗೆ, ನನಗೂ ಏನು ಗೊತ್ತಿಲ್ಲ. ಹಾಗಾಗಿ ಹಿರಿಯರ್ದು ಏನಿದೆ ಜೋಪಾನವಾಗಿ ಬರೆದು ಇಟ್ಕೊಂಡು ಕಾಯ್ಕೊಂಡು ದೊಡ್ಡ ಆಸ್ತಿ ಇದ್ದಂಗೆ ಯಾರು ಮರಿಬೇಡ್ರಿ. ಇವತ್ತಿನಿಂದ ಶುರು ಮಾಡಿರಿ. ಎಷ್ಟು ಇಂಗ್ರೀಡಿಯೆಂಟ್ಸ್ ಅದಾವೆ ಹೇಳಿ ಅಮ್ಮ, ಹೇಳಿ ಅವ್ವ, ಬರೆದು ಇಟ್ಕೊಂಡ್ಬಿಡ್ರಿ, ಇಲ್ಲಿಗೆ ಬರ್ರಿ, ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.